ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ನಾವು 10ನೇ ತರಗತಿ ಗಣಿತ ಭಾಗ 1ರಲ್ಲಿ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳು ಇದರಲ್ಲಿ ನೋಡ್ರಿ ಇವತ್ತು ಅಭ್ಯಾಸ 1.1ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಈಗ ನೋಡ್ರಿ 10ನೇ ಗಣಿತ ಭಾಗ 1 ಇದರಲ್ಲಿ ಘಟಕ 1 ವಾಸ್ತವ ಸಂಖ್ಯೆಗಳು. ಇದರಲ್ಲಿ ನೋಡ್ರಿ ಇವಾಗ ಅಭ್ಯಾಸ 1.1 ಇದರಲ್ಲಿ 1ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ, ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿರಿ ಅಂತ ಹೇಳ್ತಾ ಇದೆ. 1ನೇ ಕ್ವಶನ್ನು 140, 156, 3825, 5005, 7429. ಈ 5 ಪ್ರಶ್ನೆಗಳಿಗೆ ಒಂದೊಂದಾಗಿ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನು ನೋಡ್ತಾ ಹೋಗೋಣ. ಈಗ ನೋಡ್ರಿ 1ನೇದು 140ರ ಅವಿಭಾಜ್ಯ ಅಪವರ್ತನಗಳನ್ನು ನೋಡಿದಾಗ 2ರಿಂದ ತಗೊಂಡಾಗ 2 7 14, 0 0 ಇಟ್ವಿ. 2ರಲ್ಲಿ ತಗೊಳ್ರಿ 2 3 6, 1 ಉಳಿತು 10 ಆಯಿತು. 2 5 10, ನೆಕ್ಸ್ಟ್ 5ರಲ್ಲಿ 5 7 35, 7ರಲ್ಲಿ 7 1 7. ಈಗ ಅವಿಭಾಜ್ಯ ಅಪವರ್ತನಗಳನ್ನು ಆದ್ದರಿಂದ 140ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವಪ್ಪ ಅಂತಂದರೆ 2 × 2 × 5 × 7. ಇಲ್ಲಿ ನೋಡ್ರಿ 2 ಸಾರಿ ರಿಪೀಟ್ ಆಗಿದೆ, ಆದ್ದರಿಂದ ನಾವು 2ರ ಘಾತ 2 × 5 × 7 ಅಂತ ತಗೊಳ್ಳೋಣ. ಓಕೆನಾ. ನೆಕ್ಸ್ಟ್ ನೋಡ್ರಿ 2ನೇ ಪ್ರಶ್ನೆ 156. 2ರಲ್ಲಿ ನಾವು ತಗೊಂಡಾಗ ಅವಿಭಾಜ್ಯ ಅಪವರ್ತನಗಳು 2 7 14, 1 ಉಳಿತು 16 ಆಯಿತು. 2 8 16, 2 7 14, 1 ಉಳಿತು 16 ಆಯಿತು. ನೆಕ್ಸ್ಟ್ 2ರಲ್ಲಿ 2 3 6, 1 ಉಳಿತು 18 ಆಯಿತು. 2 9 18. ಮತ್ತು 3ರಲ್ಲೇ ತಗೊಳ್ಳೋಣ. 3 3, 1 ಉಳಿತು 19 ಆಯಿತು. 3 1 3, 3 9. ಓಕೆನಾ. ನೆಕ್ಸ್ಟ್ 13 1 13. ಓಕೆ. ಈಗ 156ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವಪ್ಪ? 2 × 2 × 3 × 13. ಇಲ್ಲಿಯೂ ಕೂಡ 2 ಸಾರಿ ರಿಪೀಟ್ ಆಗಿದೆ, ಆದ್ದರಿಂದ 2ರ ಘಾತ 2 × 3 × 18 13 ಅಂತ ತಗೊಳ್ಳೋಣ. ಓಕೆನಾ. ಈಗ ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ 3825. 5ರಲ್ಲೇ ತಗೊಳ್ಳೋಣ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನು. 5 7 35, 3 ಉಳಿತು 32 ಆಯಿತು. 5 6 30, 2 ಉಳಿತು 25 ಆಯಿತು. 5 5 25. ಮತ್ತು 5ರಲ್ಲೇ 5 1 5, 2 ಉಳಿತು 26 ಆಯಿತು. 5 5 25, 1 ಉಳಿತು 15 ಆಯಿತು. 5 3 15, 3 5 15, 3 1 3. ಮತ್ತು 3ರಲ್ಲೇ ತಗೊಳ್ಳೋಣ. 3 1 3, 2 ಉಳಿತು 21 ಆಯಿತು. 3 7 21. ನೆಕ್ಸ್ಟ್ 17ರಲ್ಲೇ ತಗೊಳ್ರಿ. 17 1 17. ಈಗ 3825ರ ಅವಿಭಾಜ್ಯ ಅಪವರ್ತನಗಳು ನೋಡ್ರಿ 5 × 5 × 3 × 3 × 17 ಅಂತ ತಗೊಂಡಿವಾಗ. ಹೌದಾ. 5 2 ಸಲ ರಿಪೀಟ್ ಆಗಿದೆ. 5 ಸ್ಕ್ವೇರ್ ಇಂಟು 3 ಕೂಡ 2 ಸಲ ರಿಪೀಟ್ ಆಗಿದೆ. ಇದು ಕೂಡ 3 ಸ್ಕ್ವಯರ್ ಇಂಟು 17. ನೆಕ್ಸ್ಟ್ ನೋಡ್ರಿ 4ನೇ ಮೇನ್ ಕ್ವಶನ್. 4ನೇ ಕ್ವಶನ್ ಏನು ಹೇಳ್ತಾ ಇದೆ? 4ನೇ ಕ್ವಶನನ್ನು ನೋಡೋಣ. 5005. ಇದನ್ನು 5ರಲ್ಲೇ ಭಾಗಾಕಾರ ಮಾಡಿದಾಗ ಅವಿಭಾಜ್ಯ ಅಪವರ್ತನಗಳು ನೋಡ್ರಿ 5 1 5, 2 0 2 0. ಮತ್ತು 5 1 5. 7ರಲ್ಲೇ ತಗೊಳ್ಳೋಣ. 7 1 7, 3 ಉಳಿತು 30 ಆಯಿತು. 7 4 28, 2 ಉಳಿತು 21 ಆಯಿತು. 7 3 21. ಮತ್ತು 11ರಲ್ಲೇ ತಗೊಳ್ರಿ. 11 1 11, 3 ಉಳಿತು 33 ಆಯಿತು. 11 3 33. ನೆಕ್ಸ್ಟ್ 13ರಲ್ಲೇ 13 13. ಈಗ 5005 ಆದ್ದರಿಂದ 5005ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವಪ್ಪ? ಇಲ್ಲಿ 5 × 7 × 11 × 13. ನೆಕ್ಸ್ಟ್ 5ನೇ ಕ್ವಶನ್ ನೋಡ್ರಿ. 5ನೇದೇನು ಹೇಳ್ತಾ ಇದೆ? 7429. 17ರಲ್ಲೇ ತಗೊಳ್ರಿ. 17 4 68, ಇಲ್ಲಿ 4 1 6 ಉಳಿತು 62 ಆಯಿತು. 17 3 51. ನೆಕ್ಸ್ಟು 17 169. ಓಕೆನಾ. ನೆಕ್ಸ್ಟ್ 19ರಲ್ಲೇ ತಗೊಳ್ರಿ. 17 38, 19 3 5 ಉಳಿತು 57. 19 3 57. ನೆಕ್ಸ್ಟು 23 23. ಆದ್ದರಿಂದ 7429ರ ಅವಿಭಾಜ್ಯ ಅಪವರ್ತನಗಳು ನೋಡ್ರಿ 17 × 19 × 23 ಆಯಿತು. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೋಡ್ರಿ. ಇವಾಗ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಅ ಮತ್ತು ಮಸಗಳನ್ನು ಕಂಡುಹಿಡಿದು ಲಸ ಅ ಇಂಟು ಮಸ ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು
ತಾಳೆ ನೋಡಿ ಅಂತ ಕ್ವಶನ್. ಇಲ್ಲಿ 26 ಲಸ 26 ಮತ್ತು 91, 510 ಮತ್ತು 92, 336 ಮತ್ತು 54. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೇದು 26 ಮತ್ತು 91, ಎ 26, ಬಿನ 91 ಅಂತ ತಗೊಳ್ಳೋಣ. 26 ಅವಿಭಾಜ್ಯ ಅಪವರ್ತನಗಳು ನೋಡ್ರಿ, 2 1 2 3 13 ಅಂದಲೆ 13, 2 ಇಂಟು 13 ಎನ್ನುವುದು 26 ಅವಿಭಾಜ್ಯ ಅಪವರ್ತನಗಳು. 91 ನೋಡ್ರಿ, 7 1 7 7 3 21, 13 13. ಇಲ್ಲಿಯೂ ಕೂಡ 7 ಇಂಟು 13 ಎನ್ನುವುದು ಅವಿಭಾಜ್ಯ ಅಪವರ್ತನಗಳು. ಮಸ ನೋಡ್ರಿ, 2ರಲ್ಲಿ ಇದ್ದಿದ್ದು 13 ಮಾತ್ರ ಮಸ ಆಗುತ್ತೆ. ಲಸ ನೋಡ್ರಿ, 2 ಇಂಟು 7 ಇಂಟು 13 ಎನ್ನುವುದು ಲಸ ಆಯಿತು. ಓಕೆನಾ. 7 14 ಇಂಟು 13 ಎನ್ನುವುದು ಲಸ. 14 13 182. ಆದ್ದರಿಂದ ಮಸ ಇಂಟು ಲಸ 13 ಇಂಟು 182 2366. ಎ 26 ಇಂಟು 91 2366 ಆಗುತ್ತೆ. ಆದ್ದರಿಂದ LHS = RHS, ಎಡಭಾಗ ಬಲಭಾಗ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಓಕೆನಾ. ಈಗ ನೋಡ್ರಿ, ಎರಡನೇ ಪ್ರಶ್ನೆ 510 ಮತ್ತು 92, ಎ 510, ಬಿನ 92 ಅಂತ ತಗೊಳ್ಳೋಣ. ಇಲ್ಲಿ ಈಗ 510ರ ಅವಿಭಾಜ್ಯ ಅಪವರ್ತನಗಳು ನೋಡ್ರಿ, 2 4, 1 ಉಳಿತು 11 ಆಯಿತು, 2 10, 1 ಉಳಿತು 10 ಆಯಿತು, 2 10, ಮತ್ತು 5ರಲ್ಲಿ 5 25, 5 1 5, ಮತ್ತು 3ರಲ್ಲಿ ತಾಳ್ರಿ, 3 1 3, 3 7 21 ಆಯಿತು, 17 17. ಆದ್ದರಿಂದ 510ರ ಅವಿಭಾಜ್ಯ ಅಪವರ್ತನಗಳು ಯಾವಪ್ಪ? ಇಲ್ಲಿ 2 ಇಂಟು 5 ಇಂಟು 3 ಇಂಟು 17 ಅನ್ನೋದು 510ರ ಅವಿಭಾಜ್ಯ ಅಪವರ್ತನಗಳು. ನೆಕ್ಸ್ಟ್ 92ರದ್ದು ನೋಡ್ರಿ, 2 1 2 4 8, 1 ಉಳಿತು 12 ಆಯಿತು, 2 6 12, 2 4 2 3 6, ಮತ್ತು 23 ಅಂದಲ್ಲಿ 23. ಓಕೆನಾ. 92ರ ಅಪವರ್ತನಗಳು ನೋಡ್ರಿ, 2 ಇಂಟು 2 ಇಂಟು 23 ಆಯಿತು. ಓಕೆನಾ. 2 ಸ್ಕ್ವೇರ್ ಇಂಟು 23 ಆಯಿತು. ಆದ್ದರಿಂದ ಮಸ ಏನಾಯ್ತು ರೀ, ಇವೆರಡರದ ಮಸ 2 ಆಗ್ತಾಯಿದೆ ಇಲ್ಲಿ. ಓಕೆನಾ. 2 ಅನ್ನೋದು ಕಾಮನ್ ಇದೆ. ಮಹತ್ತಮ ಸಾಮಾನ್ಯ ಅಪವರ್ತನ. ಲಸ ನೋಡ್ರಿ, 2 ಸ್ಕ್ವೇರ್ ಇಂಟು 3 ಇಂಟು 5 ಇಂಟು 17 ಇಂಟು 23 ಎನ್ನುವುದು ಲಸ ಆಯಿತು. ಇವನ್ನೆಲ್ಲವನ್ನು ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಬರ್ತಾ ಇದ್ದಾರೆ ಇಲ್ಲಿ? 4 ಮೂಲೆ 12, 12 60 ಇಂಟು 17 ಇಂಟು 23 ಗುಣಿಸಿದಾಗ 23460 ಬರ್ತಾ ಇದೆ. ಆದ್ದರಿಂದ ಮಸ ಇಂಟು ಲಸ = ಎ ಇಂಟು ಬಿ, ಎ ಬಿ ಇಂಟು ಎ ಬಿ = ಎ ಇಂಟು ಬಿ. 2 ಇಂಟು 23460. ಈಗ ನೋಡ್ರಿ, 2 ಇಂಟು 23460 ಎ ಅನ್ನೋದು ಸ್ಟೆಪ್ಪಲ್ಲಿ 510, ಬಿ ಅನ್ನೋದು 92. ಇವೆರಡನ್ನು ಗುಣಿಸಿದಾಗ 46,920 ಬರ್ತಾ ಇದೆ. ನೆಕ್ಸ್ಟ್ ಲಸ ಎರಡೂ ಅಪವರ್ತನಗಳನ್ನು ಬೀಜೋಕ್ತಿಗಳನ್ನು ಗುಣಿಸಿದಾಗಲೂ ಕೂಡ 46,920 ಬರ್ತಾ ಇದೆ. ಆದ್ದರಿಂದ ಎಡಭಾಗ = ಬಲಭಾಗ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡ್ರಿ, 336 ಮತ್ತು 54. ಎ ಅನ್ನೋದು 336, ಬಿ ಅನ್ನೋದು 54. 336ರ ಅಪವರ್ತನಗಳನ್ನು ಮಾಡ್ತಾ ಹೋಗೋಣ. ಇವಾಗ 2 1 2, 2 6 12, 2 8 16, 2 8 16, 2 4 8, 2 4 8, 2 2 4, 2 4, 2 1 2. ನೆಕ್ಸ್ಟ್ ನೋಡ್ರಿ, 3 7 21, 7 1 7. ಓಕೆನಾ. ನೆಕ್ಸ್ಟ್ 54ರದ್ದು 2 4, 2 4 ಆಯ್ತು, 14 ಆಯ್ತು, 2 7 14. ಈಗ ನೋಡ್ರಿ, 2 4 2 7 14, 3 1 3 3 9 27, 3 3 9, 3 1 3. ಓಕೆನಾ. ಆದ್ದರಿಂದ 336 ಅಪವರ್ತನಗಳು ಏನಾಯ್ತು ರೀ, 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 7 ಆಯಿತು. 2 ಎಷ್ಟು ಸಲ ರಿಪೀಟ್ ಆಗಿದೆ ರೀ? 4 ಟೈಮ್ಸ್. 2:4 ಇಂಟು 3 ಇಂಟು 7. 54ರದ್ದು 2 ಇಂಟು 3 ಇಂಟು 3 ಇಂಟು 3, 2 ಇಂಟು 3 ಸಲ ರಿಪೀಟ್ ಆಗಿದೆ. ಆದ್ದರಿಂದ ಮಸ ಏನಾಯ್ತು ರೀ, 2 3 6 ಎನ್ನುವುದು ಮಸ. ಲಸ ಎಷ್ಟಾಯ್ತು ನೋಡ್ರಿ, 2 4 ಇಂಟು 3 3 ಇಂಟು 7 ಎನ್ನುವುದು ಲಸ.
2ನ್ನು 4 ಸಲ ಗುಣಿಸಿದಾಗ 16 ಬರ್ತಾ ಇದೆ. 3ನ್ನು 3 ಸಲ ಗುಣಿಸಿದಾಗ 27 ಇಂಟು 7 3024 ಆಯಿತು. ಆದ್ದರಿಂದ ಮಸ ಅ ಇಂಟು ಲಸ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎ ಇಂಟು ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ. 6 ಇಂಟು 3024ನ್ನು ಗುಣಿಸಿದಾಗ 336 ಇಂಟು 54ನ್ನು ಗುಣಿಸಿದಾಗ ಎಷ್ಟು ಬರ್ತಾ ಇದೆ ರೀ? 18144 ಇಸ್ ಈಕ್ವಲ್ ಟು 18144. ಆದ್ದರಿಂದ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ. LHS ಇಸ್ ಈಕ್ವಲ್ ಟು RHS ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಪೂರ್ಣಾಂಕಗಳ ಲಸ ಅ ಮತ್ತು ಮಸ ಅಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕ್ವಶನ್. 3ನೇ ಮೇನ್ ಕ್ವಶನ್. 12, 15 ಮತ್ತು 21, 17, 23 ಮತ್ತು 29, 8, 9 ಮತ್ತು 25 ಎನ್ನುವುದು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. 12, 15 ಮತ್ತು 21. 12 ನೋಡ್ರಿ, 2 4 4 3 12 ಈ ಥರ ನಾವು ತಗೊಳ್ಳೋಣ ಅಪವರ್ತನಗಳನ್ನು. 15ರದ್ದು 3 ಇಲ್ಲ 15, 21ರದ್ದು 3 7 21. ಆದ್ದರಿಂದ ಮಸ ಏನಾಯ್ತು ರೀ? 3 3 3 ಎನ್ನುವುದು ಇಲ್ಲಿ ಮಸ ಆಗ್ತಾಯಿದೆ. ಲಸ ನೋಡ್ರಿ 3 ಇಂಟು 2 ಇಂಟು 2 ಇಂಟು 5 ಇಂಟು 7 420 ಎನ್ನುವುದು ಲಸ ಆಗ್ತಾಯಿದೆ. ಆದ್ದರಿಂದ ಮಸ ಅ ಇಂಟು ಲಸ ಇಸ್ ಈಕ್ವಲ್ ಟು 3 ಸಂಖ್ಯೆಗಳ ಗುಣಲಬ್ಧ. 3 ಇಂಟು 420 ಅಂದರೆ 1260 ಆಯಿತು. ಇಲ್ಲಿ 12, 15, 21 ABC 3ನ್ನು ಗುಣಿಸಿದಾಗ 1260 ಬರ್ತಾ ಇದೆ. ಓಕೆನಾ? ಇಲ್ಲಿಯೂ ಕೂಡ ಎಡಭಾಗ ಇಸ್ ಈಕ್ವಲ್ ಟು ಬಲಭಾಗ ಆಗ್ತಾಯಿದೆ. ಈಗ ನೋಡ್ರಿ 2ನೇದು 17, 23 ಮತ್ತು 29. 17ನ್ನು ನಾವು ಅವಿಭಾಜ್ಯ ಗುಣಲಬ್ಧಗಳನ್ನು ಮಾಡಿದಾಗ 17 ಇಂಟು 1 ಅಷ್ಟೇ ಹೋಗುತ್ತೆ. 23ರ ಅವಿಭಾಜ್ಯ ಅಪವರ್ತನಗಳು ನೋಡ್ರಿ 23 ಇಂಟು 1. 29ರದ್ದು ಇದು ಕೂಡ ಅಷ್ಟೇ 29 1 29. ಆದ್ದರಿಂದ ಮಸ ಏನಾಯ್ತಪ್ಪ? 3ರದ್ದು 1 ಆಗ್ತಾಯಿದೆ. ಲಸ ನೋಡ್ರಿ 17 ಇಂಟು 23 ಇಂಟು 29 ಅಂದರೆ 11339 ಎನ್ನುವುದು ಲಸ ಅ ಆಗ್ತಾಯಿದೆ. ಮಸ ಇಂಟು ಲಸ ಮಾಡಿದಾಗ 11339 ಆಯಿತು. ಈ 3 ಸಂಖ್ಯೆಗಳನ್ನು ಗುಣಿಸಿದಾಗಲೂ ಕೂಡ ನಮಗೆ 11339 ಬರ್ತಾ ಇದೆ. ನೆಕ್ಸ್ಟ್ 3ನೇ ಕ್ವಶನ್ ನೋಡ್ರಿ. 8, 9 ಮತ್ತು 25. ಈಗ 8ರದನ್ನು ಅವಿಭಾಜ್ಯ ಗುಣಲಬ್ಧಗಳನ್ನು ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದುಕೊಂಡಾಗ 2 4 4 8 2:3. 9ನ್ನು ನಾವು 3 3 9 3ರ ಘಾತ 2 ಅಂತ ತಗೊಳ್ಳೋಣ. ನೆಕ್ಸ್ಟ್ 24. ನೆಕ್ಸ್ಟ್ ನೋಡ್ರಿ 25 5 5 25 5ರ ಘಾತ 2. ಆದ್ದರಿಂದ ಮಸ ಎಷ್ಟಾಯ್ತು ರೀ? ಇಲ್ಲಿ 1 ಆಯಿತು. ಲಸ ನೋಡ್ರಿ 2ರ ಘಾತ 3 3ರ ಘಾತ 2 ಇಂಟು 5ರ ಘಾತ 2. 3ನ್ನು ಗುಣಿಸಿದಾಗ ನಮಗೆ ಲಸ ಸಿಗ್ತಾ ಇದೆ. ನೋಡ್ರಿ 3ನ್ನು ಗುಣಿಸಿದಾಗ 2ನ್ನು 3 ಸಲ ಗುಣಿಸಿದರೆ 8 ಬರುತ್ತೆ. 3ನ್ನು 2 ಸಲ ಗುಣಿಸಿದರೆ 9 5 5 25 8 9 72 ಇಂಟು 25 1800 ಬರ್ತಾ ಇದೆ. ಆದ್ದರಿಂದ ಮಸ ಅ ಇಂಟು ಲಸ ಅಂದರೆ 1 ಇಂಟು 1800 1800. 3 ಸಂಖ್ಯೆಗಳ ಗುಣಲಬ್ಧ 8 9 72 ಇಂಟು 25 1800 ಬರ್ತಾ ಇದೆ. ನೆಕ್ಸ್ಟ್ 4ನೇ ಮೇನ್ ಕ್ವಶನ್ ನೋಡ್ರಿ. 306, 657ರ ಮಸ ಅ 9 ಆದರೆ ಅವುಗಳ ಲಸ ಅವನ್ನು ಕಂಡುಹಿಡಿಯಿರಿ. ಮಸ ಇಂಟು ಲಸ ಇಸ್ ಈಕ್ವಲ್ ಟು ಎ ಇಂಟು ಬಿ. ಎ ಬಿ ಇಂಟು ಎ ಬಿ ಇಸ್ ಈಕ್ವಲ್ ಟು ಎ ಇಂಟು ಬಿ. 9 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 306 ಇಂಟು 657. ಎಕ್ಸ್ ಇಸ್ ಈಕ್ವಲ್ ಟು 306 ಇಂಟು 667 ಬೈ 657/9. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 22338 ಆಗ್ತಾಯಿದೆ. ಆದ್ದರಿಂದ 306 657 ಲಸ 22338. ಈಗ ನೋಡ್ರಿ 5ನೇ ಮೇನ್ ಕ್ವಶನ್. ಎನ್ದ ಯಾವುದೇ ಬೆಲೆಗೆ 6:n ಇದು 0ಯಿಂದ ಕೊನೆಗೊಳ್ಳಬಹುದೇ? ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಉತ್ತರ n ಯಾವುದೇ ಬೆಲೆಗೆ 6:n 0ಯಿಂದ ಕೊನೆಗೊಳ್ಳುವುದು ಎಂದು ತಿಳಿದರೆ 6:n ಇಸ್ ಈಕ್ವಲ್ ಟು 10 ಇಂಟು ಕ್ಯೂಬ್ 3 ಇಂಟು 2 2 ಇಂಟು 3 ಬ್ರ್ಯಾಕೆಟ್ ರೀಸ್ ಟು n ಇಸ್ ಈಕ್ವಲ್ ಟು 2 5 2 ಇಂಟು 5 ಇಂಟು ಕ್ಯೂಬ್ ಅಂತ ತಗೊಳ್ಳೋಣ. ಇಲ್ಲಿ ನೋಡ್ರಿ ಎ ಇಂಟು ಬಿ ರೀಸ್ ಟು ಎನ್ ಅಂದರೆ ಎ ರೀಸ್ ಟು ಎನ್ ಇಂಟು ಬಿ ರೀಸ್ ಟು ಎನ್ ಅಂತ ಸೂತ್ರದ ಪ್ರಕಾರ, ಘಾತಾಂಕದ ಸೂತ್ರದ ಪ್ರಕಾರ ನಾವು
2:n ಇಂಟು 3:n ಅಂತ ತಗೊಳ್ಳೋಣ. ಇಸ್ ಈಕ್ವಲ್ ಟು 2 ಇಂಟು 5 ಇಂಟು ಕ್ಯೂ ಅಂತ ತಗೊಳ್ಳೋಣ. ಇಲ್ಲಿ 5 ಇದು 2 ಘಾತ n ಇಂಟು 3 ಘಾತ n ದ ಅವಿಭಾಜ್ಯ ಅಪವರ್ತನವಾಗಿದೆ ಎಂದಾಯಿತು. 2 ಮತ್ತು 3 ಮಾತ್ರ, ಆದ್ದರಿಂದ ಇದು ಸಾಧ್ಯವಿಲ್ಲ. ನೆಕ್ಸ್ಟ್ 6ನೇ ಕ್ವಶನ್ ನೋಡ್ರಿ. 7 ಇಂಟು 11 ಇಂಟು 13 ಪ್ಲಸ್ 13 ಮತ್ತು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ, ಏಕೆ? ವಿವರಣೆ ನೀಡಿರಿ. ಉತ್ತರ ನೋಡ್ರಿ. 7 ಇಂಟು 11 ಇಂಟು 13 ಪ್ಲಸ್ 13 ಇಸ್ ಈಕ್ವಲ್ ಟು 13 ಇಂಟು 7 ಇಂಟು 11 ಪ್ಲಸ್ 1 ಇಸ್ ಈಕ್ವಲ್ ಟು 13 ಇಂಟು 78 ಅಂತ. 11 7 77 1 78 ಇದು ಸಂಯುಕ್ತ ಸಂಖ್ಯೆ. ಎರಡನೇದು ನೋಡ್ರಿ. 7 ಇಂಟು 6 5 4 3 2 1 ಪ್ಲಸ್ 5 ಗುಣಿಸಿದಾಗ 5 ಇಂಟು 1 2 3 4 5 6 7 ಗುಣಾಕಾರ ಮಾಡಿದಾಗ ಎಷ್ಟು ಬಂತು ರೀ? 1009 ಇಂಟು 5. ಆದ್ದರಿಂದ ಇದು ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ನೆಕ್ಸ್ಟ್ ನೋಡ್ರಿ 6ನೇ ಮೇನ್ ಕ್ವಶನ್. 6ನೇದಾಯ್ತು. 7ನೇ ಕ್ವಶನ್ ನೋಡ್ರಿ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ, ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಉತ್ತರ ನೋಡ್ರಿ. ಸೋನಿಯಾಳಿಗೆ ಕ್ರೀಡಾಂಗಣ ಒಂದು ಸುತ್ತು ಪೂರ್ಣಗೊಳಿಸಲು ಬೇಕಾದ ಸಮಯ ಎಷ್ಟಪ್ಪ? 18 ನಿಮಿಷ. ರವಿಗೆ ಅದೇ ಕ್ರೀಡಾಂಗಣ ಒಂದು ಸುತ್ತು ಪೂರ್ಣ ಮಾಡಲು ಬೇಕಾದ ಸಮಯ 12 ನಿಮಿಷ. ಏಕಕಾಲದಲ್ಲಿ ಚಲಿಸಿದರೆ ಅವರು ಸಂಧಿಸುವ ಸಮಯ ಎಷ್ಟು ಅಂತ ಕ್ವಶನ್. ಇಲ್ಲಿ 18 ಮತ್ತು 12ರ ಮಹಸವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ನೋಡ್ರಿ. ಈಗ 18ರ ಮಹಸ ಎಷ್ಟಾಯ್ತು? ಇಲ್ಲಿ ಅವಿಭಾಜ್ಯ ಅಪವರ್ತನಗಳು 2 3 6 6 3 18 2 ಇಂಟು 3 ಘಾತ 2 12 2 4 4 12 2:2 ಇಂಟು 3. ಆದ್ದರಿಂದ ಮಹಸ 2 ಸ್ಕ್ವಯರ್ ಇಂಟು 3 ಸ್ಕ್ವಯರ್ 4 ಇಂಟು 4 36 ಎನ್ನುವುದು ಮಹಸ ಆಗ್ತಾಯಿದೆ. ಆದ್ದರಿಂದ ಅವರಿಬ್ಬರು 36 ನಿಮಿಷಗಳ ತರುವಾಯ ಒಂದು ಸ್ಥಳದಲ್ಲಿ ಸಂಧಿಸುತ್ತಾರೆ ಅಂತ ಹೇಳಬೇಕಿಲ್ಲಿ. ಓಕೆನಾ? ಅರ್ಥ ಆಯ್ತಲ್ವಾ? ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.